ನಿಮ್ದೆಲ್ಲ ಸಹಕಾರ ಇರಬೇಕು. ನಿಮ್ಮ ಮುಖಾಂತರ ನಮ್ಮ ಡಿ ಸಿ ಅವರಿಗೆ ಎಲ್ಲರಿಗೆ ಹೇಳ್ತೀನಿ, ಎಲೆಕ್ಷನ್ ಹೆಂಗಾಗಬೇಕಂದ್ರೆ ನಮ್ಮ ಡೆಮೋಕ್ರಸಿ ಬೇರೆ ಹಂಗಾಗಬೇಕು. ಯಾರು ಪವರ್ ಮಿಸ್ಯೂಸ್ ಮಾಡಲಾರ್ದೆ ಜನರಿಗೆ ವಿತೌಟ್ ಫಿಯರ್ ಮನ್ಸಿಗೆ ಏನಕ್ಕೆ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟು ಹೋಗ್ರಾಗುವಂಥ ಕೆಲಸ ಮಾಡಬೇಕು. ಅದೇ ನನ್ನದು ನಿಮ್ಮ ಮುಖಾಂತರ ನೆನಪಿದೆ. ಎರಡನೇದಾಗಿ ಇನ್ನದೊಂದು, ನಾವು ಭಾರತ ದೇಶ ಸ್ವತಂತ್ರ ಆದ ಮೇಲೆ 70-78 ವರ್ಷ ಆದ ಮೇಲೆ ಕಲಬುರಗಿಯಿಂದ ಗುಲ್ಬರ್ಗಾದಿಂದ 2 ಟ್ರೈನ್ಗಳು 0111 ಫ್ರಮ್ ಕಲಬುರಗಿ ಟು ಬೈಯಪ್ಪನಹಳ್ಳಿ SM ಸರ್ ಟರ್ಮಿನಲ್ಸ್ ಅಂತ ಒಂದು. ಎರಡನೇದು ಒಂದು ಪ್ರೀಮಿಯಂ ಟ್ರೈನ್ ನಮ್ಮ ಕಲಬುರಗಿಯಿಂದ ನಿನ್ನೆ ಭಾಳ ಸಂತೋಷದಿಂದ ಬೆಳಿಗ್ಗೆ 8ಕ್ಕೆ 10,000 8ರಿಂದ 10,000 ಮಂದಿ ಪ್ಲ್ಯಾಟ್ಫಾರ್ಮ್ಗೆ 2-3,000 ಮಂದಿ, ನಮ್ಮ ಟೆಂಟ್ ಕೈಗಳು 5,000 ಮಂದಿ ಭಾಳ ಖುಷಿಯಿಂದ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳು ಇವತ್ತು ಆ ಟ್ರೈನ್ ಶುರುವಾಗಿದ್ದಕ್ಕೆ ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಂದು ಡೈಜೆಷನ್ ಆಗಲ್ಲ, ಅವ್ರಿಗೆ ಡೈಜೆಷನ್ ಆಗಲ್ಲ, ಅವರಿಗೆ ನೆಗೆಟಿವಿಟಿ, ಅವರಿಗೆ ಖುಷಿ ಆಗಲ್ಲ. ಅವ್ರದಕ್ಕೆ ಏನಂತಾರೆ, ಒಂದು ಡಕೋಟಾ ಟ್ರೈನ್ ಬಂದಿದ್ದಕ್ಕೆ ಸಂಭ್ರಮ ಮಾಡಿರಂತಾರೆ. ಇದು ಡಕೋಟಾ ಟ್ರೈನ್ ಅಲ್ಲ, ಇದು ಗುಲ್ಬರ್ಗಾದ ಕಲಬುರಗಿ ಲೈಫ್ ಲೈನ್ ಟ್ರೈನ್ಗಳವರು. ನಿನ್ನೆ ಬೆಳಿಗ್ಗೆ ಆ ಟ್ರೈನ್ನಾಗ ಒಬ್ಬ ಕ್ಯಾನ್ಸರ್ ಪೇಷಂಟ್, ಇನ್ನೂ ಇಬ್ಬರು ಕಿಡ್ನಿ ಫೇಲ್ 4-5 ಜನರಿಗೆ ನಾವು ಒಳಗಡೆ ಕಳಿಸಿದ್ವಿ. ಇಂಥ ಟ್ರೈನ್ ಡಕೋಟಾ ಅಂತ ಹೇಳ್ತಾರೆ. ನನಗೆ ಅವ್ರು ಇಷ್ಟು ಕೇಳ್ಬಿಟ್ಟು ಮಟ್ಟಕ್ಕೆ ಇದ್ದಾರೆ. ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಜನರ ಪಲ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಸಂಭ್ರಮಿಸುವಾಗ ಅವರಿಗೆ ಜನರಿಗೆ ನೋಡಿ, ಪಬ್ಲಿಕ್ ಖುಷಿ ನೋಡಿ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ. ಐ ಕಂಡೆಮ್ ಈ ಸ್ಟೇಟ್ಮೆಂಟ್. ನಿನ್ನೆ ಪಬ್ಲಿಕ್ ಇವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಕ್ಕಾದವರು 10 ವರ್ಷ ನೀವು ಆಳಿಕೆ ಅಲ್ಲಿ ಆಳಿದೆ. ನಿಮ್ಮ ಅಪ್ಪ ಅವರು ರೈಲ್ವೆ ಮಿನಿಸ್ಟರ್ ಇದ್ರು, ಅದು ಆಗಲಿಲ್ಲ. ಇದೊಂದು ಡಬ್ಬಾಟಿಲ್ಲ ಅಂತ ಹೇಳ್ತೀರಿ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಇದನ್ನು ಪೂರ್ತಿ ಕಂಡೆಮ್ ಮಾಡ್ತೀವಿ. ಇಂಥ ವಿಚಾರಗಳು ನಾವು ರಾಜಕೀಯ ವ್ಯಕ್ತಿಗಳಾಗಿ ಜನರು ಓಟ್ ಹಾಕಿ ಗೆಲ್ಲಿಸಿರ್ತಾರೆ ನಮಗೆ. ನಾವು ಕೆಲವು ಒಳ್ಳೆ ಕೆಲಸ ಆಗಿದ್ದನ್ನು ಮುಕ್ತ ಮನಸ್ಸಿಂದ ನೀವು ಅಭಿನಂದನೆ ಸಲ್ಲಿಸ್ಬೋದು. ಇಲ್ಲ ಸುಮ್ಮನೆ ಕೊಡಬೇಕು. ಜನರ ಭಾವನೆಗೆ ಸೃಷ್ಟಿ ಮಾಡುವಂಥ ಕೆಲಸ ಮಾಡಬಾರ್ದು. ಇಂಥ ಏನಂತಲ್ಲ ವರ್ಡ್ ಯೂಸ್ ಮಾಡಬಾರ್ದು. ಭಾಳ ಬೇರೆ ವರ್ಡ್ ಬರ್ತವೆ. ಇಂಟಾಲರೆನ್ಸ್ ಮತ್ತು ಇಷ್ಟು ಮೀನ್ ಮೆಂಟಾಲಿಟಿ. ನಮ್ಮ ಕಲಬುರಗಿ ಒಂದು ಒಳ್ಳೆಯ ಅವಕಾಶ. ಅವ್ರಿಗೆ ನಾವು ಮೆಂಟಾಲಿಟಿ ಏನಪ್ಪ ಅಂತಂದ್ರೆ ನಮ್ಮ ಜನರಿಗಿಂತ ಅವಕಾಶಗಳು ಸಿಗಬಾರ್ದು. ಯಾಕಂದ್ರೆ ಅವರು ಅವಕಾಶ ವಂಚಿತ ಮಾಡ್ಯಾರ. ಅವ್ರು 75 ವರ್ಷ ನಮ್ಮ ಜನರಿಗೆ ಒಳ್ಳೆಯ ಅವಕಾಶ ವಂಚಿತರು ಮಾಡಿದ್ದಾರೆ. ಅದು ಅವರಿಗೆ ಭಾಳ ಖುಷಿಯಾಗಿದೆ. ಬರೀ ನಾವೇ ಮಾಡೀವಿ ತ್ರಿಶೂಲಕ್ಕೆ ನಾನೇ ಮಾಡೀನಿ. ಅರೆ ಎಕ್ಸೆಪ್ಟ್ ಯಾರು ಮಾಡ್ಯಾರ ಏನಿಲ್ಲ, ಓಪನ್ ಮನುಷ್ಯನ ಮಾತಾಡ್ಬೇಕು. ಯು ಶುಡ್ ಬಿ ರೋಲ್ ಮಾಡೆಲ್ ಪಾಲಿಟಿಷಿಯನ್. ನೀರಿನ ವ್ಯವಸ್ಥೆ ಮಾಡಪ್ಪ ಕುಡಿಲಿಕ್ಕೆ ಮೊದಲು. ಜನ ಎಲ್ಲ ಕಡೆ ಇವತ್ತು ಬೆಳಿಗ್ಗೆ ನಾವು ಒಂದು ಹಲ್ಕಟ್ಟಿ ಒಂದು ಜೀವನದಾಗ ನೋಡಿದ್ವಿ. ನಾವು ಓಪನ್ ವೇಲ್ದಿಂದ ತೆಗಿಲಿಕ್ಕೆ ವಿಸಿಟ್ ದೋಸ್ ಪ್ಲೇಸಸ್. ಯು ಕಾಲ್ ಅಸ್, ವಿಲ್ ಕಮ್ ವಿತ್ ಯು. ನಾವು ನೀವು ಕಲ್ ಸಾರ್ಟ್ ಔಟ್ ಮಾಡೋಣ. ಕುಡಿಯೋ ನೀರು ಹಾಕಾರ ನಡೆದ, ನಿಮಗೆ ಕ್ರಿಟಿಸಿಸಮ್ ನಡೆದ. ಏನು ಮಾಡಿದ್ರು ಎಲ್ಲ. ಈಗ ಇನ್ನೊಂದು ನಿನ್ನೆ ಹೇಳಿದ್ರು, ನಾನು ಈಗ ಭಾಳ ತಡ ನೋಡ್ಕೊಂಡು ಬಂದು ನಾನು ಮಲ್ಕೇಡಲ್ಲಿ ಸೀರಿಯಸ್ ಪೇಷಂಟ್ ನೋಡಲಿ ಸ್ವಲ್ಪ ನಿಮಗೆ ಕ್ಷಮೆ ನಾನು ರೇಟ್ ಬಂದಿದ್ದಕ್ಕೆ. ಇನ್ನೊಂದು ಹೇಳ್ತಾರೆ ಅವರು, ನಮ್ಮ ಈ ಭಾಗಕ್ಕೆ ನಿಮ್ಸ್ ತಂದಿದ್ರಂತ. ನಿಮ್ಸ್ ಅದು ಅವಕಾಶ ಅವರಿಗೆ ಅವ್ರ ಸರ್ಕಾರದಾಗ ರೆಕಮೆಂಡ್ ಮಾಡಿ ಕಳಿಸ್ಯಾರ. ಆಮೇಲೆ ಅದನ್ನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ನಾವು ರೆಕಮೆಂಡ್ ಮಾಡಿ ಅಂತ ನಮ್ಮ ಕ್ಲಿಯರ್ RTI ಇನ್ಫಾರ್ಮೇಶನ್ ನನಗೆ Mr. Priyank Kharge has alleged that
NIMS National Investment Manufacturing Zone in Kalburgi has been announced in 2030 along with the bidder. It was during tenure of Mr. Siddaramaiah. Later in March 2006, State Government of Karnataka has announced in the budget for setting up of NIMS total 1,000 to 1,20,000 acres of land to be acquired in Chitapur Taluka. The reply to the RTI in 2018, it is said that state government has delayed in sending the techno-feasibility report till 2018. State government was ruled by Congress and JDS then. Our ಉದ್ದೇಶಪೂರ್ವಕವಾಗಿ ಇದು ಅವ್ರ ಉದ್ದೇಶ ನನಗೆ ಗೊತ್ತದ. ಈಗ ಜನ ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬಾರ್ದು, ಅಭಿವೃದ್ಧಿ ಆಗಬಾರ್ದು. ಕೆಲವು ಸಮುದಾಯಗಳು ಮುಂದೆ ಬಂದು ಡೆವಲಪ್ ಆಗಿಬಿಡ್ತದ, ಅವ್ರಿಗೆ ನಾವು ಇದು ಇಂಬ್ಯಾಲೆನ್ಸ್ ಆಗಿಬಿಡ್ತದೆ ಅಂತೇಳಿ ಉದ್ದೇಶಪೂರ್ವಕವಾಗಿ ನಿಂದಿಸಿದವರು ಯಾರಂತಂದ್ರೆ ಕಾಂಗ್ರೆಸ್ ಸರ್ಕಾರ. ನಾವು ಉದ್ಯೋಗಿಸೋಳಗೆ ಅವ್ರು ಹೇಳ್ತಾರೆ, ಉದ್ಯೋಗಿಸೋಳಗೆ ನಾವು ನಮ್ಮ ಸರ್ಕಾರ, ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಹೇಳ್ತೀನಿ ನಾನು, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ಮೊನ್ನೆ ಇವತ್ತು SPVಗೆ ಡೆಲ್ಲಿಗೆ ಹೋಗಿದೆ. ವಿದಿನ್ 2 days 3 days ಕೋಡ್ ಆಫ್ ಕಂಡಕ್ಟ್ ಬರೋರಿಗೆ SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಗಿ ಅದನ್ನು ಇವತ್ತು ಅಲ್ಲಿ ಆಕ್ಟಿವಿಟೀಸ್ ವಿದಿನ್ 6 months. ಹೇಗಾದ್ರೂ ನಮಗೆ ಟಿಕೆಟ್ ಅವಕಾಶ ಈಗ 10 ನಿಮಿಷದ ಗೊತ್ತಾಗ್ಯದ. ಮತ್ತು MP ಆಗದಂತೆ 100% ನಮ್ಮ ಸರ್ಕಾರ ಬ್ಯಾಗ್ ಬರೋದಂತ 100%. ವಿದಿನ್ 6 months, ವಿದಿನ್ 10 months, ವಿದಿನ್ 1 year ನಾನು ಅದು ನಮ್ಮದು ಮೆಗಾ ಟೆಕ್ಸ್ಟೈಲ್ ಆಪರೇಷನ್ ಮಾಡ್ತೀವಿ. 1 lakh ಮಂದಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 lakh ಜನರಿಗೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಪ್ಲಸ್ ಇದು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಎಲ್ಲಿ ಹೋದ್ರು ಬಯೋಡಾಟ ಕೇಳ್ತಾರೆ. ಯುವರ್ ITI ಡಿಗ್ರಿ, ಯುವರ್ ಮಾಸ್ಟರ್ ಡಿಗ್ರಿ, ಯುವರ್ ಎಕ್ಸ್ಪೀರಿಯನ್ಸ್. ನಮಗೆ ಅದೆಲ್ಲ ಈ ಮೆಗಾ ಟೆಕ್ಸ್ಟೈಲ್ಸ್ 4ನೇ 5ನೇ ಫೇಲ್ ಆದವ್ರು ಕೂಡ ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಮಾಡಿ ಅವರಿಗೆ ಮಿನಿಮಮ್ ಕಮ್ಸೆ ಕಮ್ 25,000 ತಿಂಗಳು ಬರುವಂಥ ಈ ಮೆಗಾ ಟೆಕ್ಸ್ಟೈಲಲ್ಲಿ ಕೆಲಸ ಆಗ್ತಾ ಇದೆ. ಈ ನಮ್ಮ ಸರ್ಕಾರದಷ್ಟೊತ್ತು ನಾವು ಇಂಪ್ಲಿಮೆಂಟ್ ಆಗಿಬಿಡ್ತಿತ್ತು. ಕೆಲವು ಉದ್ದೇಶಪೂರ್ವಕವಾಗಿ ಕೆಲವು ವಿಷಯಗಳನ್ನು ಮತ್ತೊಮ್ಮೆ 10 ವರ್ಷ ಅಗ್ರಿಮೆಂಟ್ ಆಗಿದ್ದು ನಾವು ಹಳೆ ಸರ್ಕಾರ ಮಾಡೋದು, ಇವ್ರು 2 ವರ್ಷ ಅಗ್ರಿಮೆಂಟ್ ಮಾಡಿ ಡಿಲೇಟ್ ಟ್ಯಾಕ್ಟೀಸ್ ಮಾಡಿದ್ರು ಕೂಡ ಇವತ್ತು ನಮ್ಮ ಶಿವಾನಂದ ಪಾಟೀಲ್ ಅವ್ರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ. ಟೆಕ್ಸ್ಟೈಲ್ ಮಂತ್ರಿ ಅವ್ರಿಗೆ ಎಷ್ಟೇ ಮಂದಿ ಬ್ಯಾಡಂದ್ರು ಕೂಡ ಇವತ್ತು ಶಿವಾನಂದ ಪಾಟೀಲ್ ಅವರು ಈ ಕೆಲಸಕ್ಕೆ ನಮ್ಗೆ ಸಾಥ್ ಕೊಟ್ಟು ನಾವು ಇದನ್ನು ಹೇಳ್ತೀವಿ. ನಾವು ವಿ ಆರ್ ನಾಟ್ ನೆಗೆಟಿವ್. ದೋಸ್ ಹೂ ಹ್ಯಾವ್ ಹೆಲ್ಪ್ ಯು ವಿಲ್ ರೆಫರ್ ದೇರ್ ನೇಮ್. ಇವತ್ತು ಅಂಥ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಎಂಪ್ಲಾಯ್ಮೆಂಟ್ ಚಲೋ ಆಗ್ತಾ ಇದೆ. ಅವರು ಭಾಳ ಕೇವಲವಾಗಿ ಇವತ್ತು ನಮ್ಮದು ಇದೇ ಟ್ರೇನ್ ಬಗ್ಗೆ ಮಾತಾಡ್ತಾರೆ. ಮತ್ತು ಈ ನಾವೇ ಡೆವಲಪ್ ಮಾಡೀವಿ, ನಾವೇ ಮಾಡ್ತಾಯಿದ್ವಿ ಅಂತೇಳಿ ಅದು ಇಂಪ್ರೆಷನ್ ತೋರಿಸ್ತಾ ಇದ್ದಾರೆ. ಮತ್ತು ನಾವು ಕೊನೆ ಒಂದು ತಿಂಗಳ ಹಿಂದೆ ನರೇಂದ್ರ ಮೋದಿಜಿಯವರು ಬಂದಿದ್ರು. ನೀವು ಇದು ಬರೀಬೇಕು, ಯಾಕಂದರೆ ನಾನು ಅವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ ಉದ್ದೇಶಪೂರ್ವಕವಾಗಿ. ಅವ್ರು ಏನು ಹೇಳ್ತಾರೆ, ನರೇಂದ್ರ ಮೋದಿಜಿಯವರು ಕಲಬುರ್ಗಿ ಏರ್ಪೋರ್ಟ್ಗೆ ಬಂದರು, ಇಲ್ಲಿಂದ ಸೋಲಾಪುರ್ಗೆ ಹೋದರು, ಇಲ್ಲಿ ಮತ್ತೆ ಬಂದರು, ಇಲ್ಲಿಂದ ಬೆಂಗಳೂರು ಹೋದರು, ಚೆನ್ನೈಗೆ ಹೋದರು. ಎಸ್, he will come, he has come and go to this thing. ಕಲಬುರ್ಗಿಗೆ ಯಾಕೆ ಬರ್ತಾರೆ ನರೇಂದ್ರ ಮೋದಿಜಿಯವರು? ಮತ್ತು ನಮಗೆ ಹೇಳ್ತಾರೆ ಇವ್ರೇನು ಬೊಕ್ಕೆ ಕೊಡ್ಬೇಕು, ಬರೀ ಬೊಕ್ಕೆ ಕೊಟ್ಟಾರ, ಬೊಕ್ಕೆ ಕೊಡಬಾರ್ದು, ಲೆಟ್ರ್ ಕೊಡಬೇಕು, ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ರೆಪ್ರೆಸೆಂಟೇಷನ್ ಇನ್ನತನ ಯಾವ ಪ್ರಧಾನಮಂತ್ರಿ ಕೂಡ ಆನ್ ಟೂರ್ ಆರ್ ಇಫ್ ಈಸ್ ಎನಿವೇರ್ ದೇ ವಿಲ್ ನಾಟ್ ಇಶ್ಯೂ ಎನಿ ಲೆಟರ್ಸ್. ಎಲ್ಲಿ ಇಲ್ಲ ಅದು ವಿಚಾರದಲ್ಲೇ. ಅದು ಸುಮ್ಮನೆ ಆಮೇಲೆ ಹೇಳ್ತಾರೆ ನಾನು ಕ್ಲಿಯರ್ ಹೇಳ್ತೇನೆ ಅಂತ. ನರೇಂದ್ರ ಮೋದಿಜಿ ಅವರಿಗೆ ಇಶ್ಯೂ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. 2013 ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿಜಿ ಅವರು ಬಂದಿದ್ರು. He was the junior minister at that time. He says I am junior minister. ಅದಕ್ಕೆ ನಾನು ಇಶ್ಯೂ ಮಾಡ್ಲಿಕ್ಕೆ ಹೋಗಲಿಲ್ಲ. ಇಟ್ ಇಸ್ ನಾಟ್ ಜೂನಿಯರ್, ಇಟ್ ಇಸ್ ಉದ್ದೇಶಪೂರ್ವಕವಾಗಿ ಅವತ್ತು ಕೂಡ ನರೇಂದ್ರ ಮೋದಿಜಿ ಇಶ್ಯೂ ಮಾಡ್ಲಿಕ್ಕೆ ಬರಲಿಲ್ಲ. ಉಸ್ತುವಾರಿ ಮಂತ್ರಿ ಆದರೂ ಕೂಡ ದಿಸ್ ಇಸ್ ದೇರ್. ಅವ್ರು ಯಾರಿಗೆ ಕಳಿದ್ರು? ನಮ್ಮ ರಾಜಶೇಖರ್ ಪಾಟೀಲ್ ಅವರಿಗೆ, ಬೀದರ್ ಉಸ್ತುವಾರಿ ಮಂತ್ರಿ ರಾಜಶೇಖರ್ ಪಾಟೀಲ್ ಅವರಿಗೆ. ನಾನು ಅವತ್ತೇ ಭಾರತೀಯ ಜನತಾ ಪಾರ್ಟಿ ಸೇರಿದೆ. ನಾನು ಅವ್ರಿಗೆ ನರೇಂದ್ರ ಮೋದಿ ಅಂದರೆ ಫೋಬಿಯಾ, ನರೇಂದ್ರ ಮೋದಿ ಅಂದರೆ ಹಿಡ್ರೆಡ್ನೆಸ್, ನರೇಂದ್ರ ಮೋದಿ ಅಂದರೆ ಅವ್ರ ದುಶ್ಮನ್.
ಇವತ್ತು ನರೇಂದ್ರ ಮೋದಿಗೆ ಭಾರತ ದೇಶ ಇಡೀ ಜಗತ್ತೇ ನರೇಂದ್ರ ಮೋದಿಜಿಯವರಿಗೆ ಒಂದು ಶ್ರೇಷ್ಠ ಜಾಗದಲ್ಲಿ ನೋಡ್ತಾ ಇದ್ದಾರೆ. ನಮ್ಗೆ ಬಹಳ ಜನರು ಪ್ರಬುದ್ಧರು ಬೇರೆ ಬೇರೆ ಫಾರಿನ್ ಬಂದು ನಮ್ಮ ದೋಸ್ತರು ಹೇಳ್ತಾರೆ, ಅಲ್ಲಿ ಎಲ್ಲರೂ ಹೇಳೋದು ಮೋದಿಜಿಗೆ ಹೇಳ್ತಾರೆ, ಮೋದಿಜಿಗೆ ದೇಶಪಾಲೆ ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ಬಗ್ಗೆ ಇವ್ರಿಗೆ ಇಂಥ ದೊಡ್ಡ ಹೇಟ್ರೆಡ್ನೆಸ್. ನರೇಂದ್ರ ಮೋದಿಜಿ, ದ ಮ್ಯಾನ್ ಹೂ ವರ್ಕ್ಸ್ 20 hours ಇನ್ 24 hours, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ನಮ್ಮ ಕಾನ್ಸೆಪ್ಟ್, ನಮ್ಮ ಅಭಿವೃದ್ಧಿ, ನಮ್ಮ ಡೆವಲಪ್ಮೆಂಟು, ಇವತ್ತು ಚಂದ್ರಯಾನ್ 3, ಇವತ್ತು ನಮ್ಮದು ಏಷ್ಯಾಡ್ ಗೇಮ್ಸ್, ಚಂದ್ರಯಾನ್ 3 ಹಿಸ್ಟ್ರಿ ಮಾಡಿದ್ದಾರೆ. ಚಂದ್ರಯಾನ್ 2 ಫೇಲ್ ಆಗಿಲ್ಲ, ಅದು ಚಂದ್ರಯಾನ್ 3 ಫುಲ್ ಕಂಪ್ಲೀಟ್ ಸಕ್ಸಸ್ ಆಗಿಲ್ಲ. ಸೈಂಟಿಸ್ಟ್ಗಳಿಗೆ ಅಲ್ಲಿ ಬಂದಿದ್ದು ವೀಕ್ಷಣೆ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಕೊಟ್ಟು, ಎದಿಗೆ ಹಿಡಿದು ಅವ್ರಿಗೆ ಧೈರ್ಯ ಕೊಟ್ಟು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇವತ್ತು ಅವಾರ್ಡ್ಗಳು, ಇವತ್ತು ನ್ಯಾಷನಲ್ ಅವಾರ್ಡ್ಗಳು ಅವ್ರಿಗೆಲ್ಲರಿಗೆ ಯಾರು ರೆಕಮೆಂಡ್ ಇಲ್ಲ, ಆನ್ ಸ್ಟೇಟ್ ಸೀದಾ ಎಲಿಜಿಬಲ್ ಇದ್ದವರಿಗೆ ಆ ಜಾತಿ ಈ ಜಾತಿ ಪ್ರತಿಯೊಬ್ಬರು ಕೊಡ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಇವ್ರಿಗೆ ಹೇಟ್ರೆಡ್ನೆಸ್, ಇಂಥವ್ರ ಬಗ್ಗೆ ಇವ್ರು ಬರೀ ಮೋದಿಜಿ ಬಗ್ಗೆ ಜನರ ತಲೆಗೆ ವಿಷ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಇಡೀ ಭಾರತ ದೇಶದ, ಇವತ್ತು ನಮ್ಮ ಮುಂಬೈಯಲ್ಲಿ ಅಟಲ್ ಫ್ಲೈಓವರ್, ಐತಿಹಾಸಿಕ ಬಿಗ್ಗೆಸ್ಟ್ ಫ್ಲೈಓವರ್, ಇವತ್ತು ಅನೇಕ ಒಂದಲ್ಲ ಸಾವಿರಾರು ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಇವರಿಗೆ ಸ್ವಲ್ಪ ಅಭಿಮಾನ ಇಲ್ಲ. ಇವತ್ತು ನಮ್ಮಲ್ಲಿ ಇರೋದು ಸಮಸ್ಯೆ. ಇನ್ನೂವರೆಗೆ ನಾನು ಹೇಳ್ತೀನಿ, 9 ತಿಂಗಳಾಯ್ತು, 8 ತಿಂಗಳಾಯ್ತು, 9 ತಿಂಗಳಾಯ್ತು. ನಾ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಯಾರು ನಮಗೆ ನಮ್ಮ MP ಆಗಲಿ MLAಗಳಿಗೆ ಅವರು ಮ್ಯಾಲಿನವ್ರು ಯಾರಿಗೆ ಕ್ಲರ್ಕ್ ಫೋನ್ ಮಾಡ್ಬೇಕು ಸರ್ ಕಾರ್ಯಕ್ರಮದ, ಅವ್ರು ಹೇಳ್ತಾರೆ ಪ್ರೋಟೋಕಾಲ್, ಜಾಧವ್ ಪ್ರೋಟೋಕಾಲ್. ಎಸ್, ಯಾವ ಅವರು ಬರೀ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಅವರೊಬ್ಬರೇ ರಕ್ಷಕರು. ಸಂವಿಧಾನ ಎಲ್ಲಕ್ಕೆ ದೊಡ್ಡ ರಕ್ಷಣೆ ಮಾಡೋರು ನಾವೆಲ್ಲರೂ. ಭಾರತ ದೇಶದ 140 ಕೋಟಿ ಜನರು, ಪ್ರತಿಯೊಬ್ಬರು ಸಂವಿಧಾನ ಬಗ್ಗೆ ಗೌರವ ಇದೆ. ಇವತ್ತು ಆ ಸಂವಿಧಾನ ಪ್ರಕಾರ ನಿಮಗೆ ಗೊತ್ತು, ಬೆಳಿಗ್ಗೆ ಇವತ್ತು ಸಿದ್ದರಾಮಯ್ಯ ಇವರು ಮುಖ್ಯಮಂತ್ರಿಯವರು ಮೊನ್ನೆ ವಾಡಿಯಲ್ಲಿ ನಮ್ಮ ಚಿಂಚೋಳಿ ಕ್ಷೇತ್ರದ ವಾಡಿ ಮತ್ತು ಚಿಂಚೋಳಿ ಚಿತ್ತಾಪುರ್, ಸರ್ ದ ಬೆಸ್ಟ್ ವರ್ಕ್, ನನಗೆ ಸ್ಯಾಟಿಸ್ಫೈ ತಂದಿದ್ದು ವರ್ಕ್ ಜಲ್ ಜೀವನ್ ಮಿಷನ್. ಇವತ್ತು ಸನ್ನತಿ, ನೀವು ಭಾಳ ಇಂಪಾರ್ಟೆಂಟ್ ಅದ ಸರ್, ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ನಿಂದ 120, 130 ಹಳ್ಳಿಗಳಿಗೆ, ತಾಂಡಗಳಿಗೆ ಸರ್ಫೇಸ್ ವಾಟರ್ ಕೊಡೋದು ಪ್ರಾಜೆಕ್ಟು. ನಾವು ಹೋದ ವರ್ಷ ಬೊಮ್ಮಾಯಿ ಸಾಹೇಬ್ರ ಡೆಲ್ಲಿಗೆ ಹೋಗಿ ಚಳಿಯಲ್ಲಿ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡು ನಾವು ಬೆಳಗಾವಿ ಮಂತ್ರಿಮಂಡಲದಾಗ ಅದನ್ನು ಪಾಸ್ ಮಾಡಿಸಿ, ಟೆಂಡರ್ ಮಾಡಿಸಿ, ರೆಡಿ ಮಾಡಿದ ಕೆಲಸ. ಇವತ್ತು ನಮಗೆ ಹೇಳಲಾರದೆ, ಪ್ರೋಟೋಕಾಲ್ ಫಾಲೋ ಮಾಡಲಾರದೆ ನಾನೇ ಮಾಡೀನಿ. ಅವ್ರು ದುಡ್ಡಿಲ್ಲ ಸರ್ಕಾರ ಬಲ್ಲಿ. There is no money in the government for such developmental work. ಇವತ್ತು 180 crores ಇವತ್ತು ನಮ್ಮ ಜಲ್ ಜೀವನ್ ಮಿಷನ್ ನಮಗೆ ಗೊತ್ತಿಲ್ಲ, ನಮಗೆ ಹೇಳಿಲ್ಲ. ಇಟ್ ಇಸ್ ಅ ವೈಲೇಷನ್ ಆಫ್ ಪ್ರೋಟೋಕಾಲ್. ಇದು ಒಂದು ಸಂವಿಧಾನ ಹೇಳ್ತಾರೆ. ಸಂವಿಧಾನ ಅಂತ ಸ್ವಲ್ಪ ಅವ್ರಿಗೆ ಗೌರವ ಇರಬೇಕು. ಮಿನಿಮಮ್ 7 days ಪ್ರಯರ್ ನಮ್ಗೆ ಇನ್ಫಾರ್ಮ್ ಮಾಡಬೇಕು, ನಮಗೆ ಹೇಳಬೇಕು ಈ ಪ್ರೋಗ್ರಾಮ್ ಅದ ಅಂತೇಳಿ. ಬರೋದು ಯಾರು ನಾವು ಮಾಡಿದ ಕೆಲಸ ನಾವು ಮಾಡೀವಿ ಅಂತ ಹೇಳೋದು, ಇದನ್ನು ನಾನು ಪೂರ್ತಿ ಖಂಡನೆ ಮಾಡ್ತೀವಿ. ಇನ್ನೊಂದು ಬೆಡ್ಸೂರು, ಬೆಣ್ಣೆತೂರ. ಬೆಡ್ಸೂರು ನನ್ನ ಹುಟ್ಟೂರು. ಬೆಡ್ಸೂರು ಇಸ್ ಮೈ ಬರ್ತ್ ಪ್ಲೇಸ್. ನಮ್ಮ ಊರಿಂದು ಬೆಡ್ಸೂರು ರೇವಣಸಿದ್ದೇಶ್ವರ ಗುಡಿ ಹತ್ರ ಬೆಡ್ಸೂರು ಆ್ಯಂಡ್ ಅನದರ್ 92 ವಿಲೇಜಸ್. ಅದನ್ನು ದೊಡ್ಡ ಜಲ್ದಿ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದರೆ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ಮ ಬೆಣ್ಣೂರ ಬಾಜುನೇ ಕೆಲವು ವಿಲೇಜ್ ಒಟ್ಟಿ ಅಲ್ಲಿ ನೀರು ಕುಡಿಲಿಕ್ಕೆ ಇರಲಿಲ್ಲ. ಅಲ್ಲಿ ಹುಡುಗಿಯರು ಬ್ಯಾಸ್ಗ್ಯಾಗ ಡ್ರೈ ವೆಲ್ನಾಗ ಹೋಗಿ ಕಾರ್ ಜಾಸ್ತಿ ಬಿದ್ದಿದ್ದ ಘಟನೆಗಳು ಭಾಳ ಆಗ್ಯಾವ. ಇಂಗ್ಲೀಷಾಗ ಹೇಳ್ತೀವಿ ಪವರ್ಟಿ ಇನ್ ಪ್ಲಾಂಟಿ ಅಂತ. ಓಪನ್ ವೆಲ್ನಲ್ಲಿ ಅಲ್ಲಿ ನೀರಿನ ಸಮಸ್ಯೆ ಇತ್ತು. ಅದನ್ನು ಪೂರ್ತಿ ಪ್ರೊಸೀಜರ್ ಮಾಡಿ, ನೀವು ಹೇಳ್ತಾ ಹಗಲ ರಾತ್ರಿ ಕ್ಲಿಯರೆನ್ಸ್ ತೊಗೊಂಡು, ಟೆಕ್ನಿಕಲ್ ಕ್ಲಿಯರೆನ್ಸ್ ತೊಗೊಂಡು ಅದನ್ನು ಪೂರ್ತಿ ನೋಡಿ ಎಕ್ದಮ್ ಮಾಡರ್ನ್ ಮೆಥಡ್ ಅಂಥ ಒಂದು ನೀರಿನ ಪ್ರಾಜೆಕ್ಟು. ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಿಶೋರ್ ಜಾಧವ್ ಅಂತೇಳಿ ನಮ್ಮ ತಮ್ಮನ ಹೆಂಡತಿ. ಆಮೇಲೆ ಅಲ್ಲಿ MLA ಅವಿನಾಶ್ ಜಾಧವ್. ಅಲ್ಲಿ ಇನ್ನೊಬ್ಬ MLA ಯಾರು ನಮ್ಮ ಬಸವರಾಜ ಮತ್ತಿಮೋಡ್. ಸ್ವಲ್ಪ ವಿಲೇಜಸ್ ಚಿತ್ತಾಪುರ ಬರ್ತವೆ. ಅದು ಕೂಡ ವಾರ್ಡಿಗೆ ಯಾರ ಅಧ್ಯಕ್ಷತೆಯಲ್ಲಿ, ಮಂತ್ರಿ ಅಧ್ಯಕ್ಷತೆಯಲ್ಲಿ
ನಮ್ಮ ಕಲಬುರಗಿ ಚಿಂಚೋಳಿ ಕೆಲಸಗಳು ಹೋಗಿ ವಾಡಿಗೆ ಹೋಗಿ ಯಾಕೆ ಅದನ್ನು ಇದು ಉದ್ಘಾಟನೆ ಮಾಡಿದ್ರು ಕೂಡ ದಿಸ್ ಪ್ರೊಸೀಜರ್ MLA ಅಧ್ಯಕ್ಷತೆ ಮಾಡಬೇಕು. ಇಟ್ ಇಸ್ ಅ ಪ್ರಿವಿಲೇಜ್. ಇದು ಕೂಡ ಇಂಥ ಕೆಲಸ ಅನ್ಕಾನ್ಸ್ಟಿಟ್ಯೂಷನಲ್ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನಿನ್ನೆ ಆಗಿದ್ದು ಇವು ಜೋರಿಗೆಲ್ ಘಟನೆಯಲ್ಲಿ ಯಾವುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಬ್ಬ ದಲಿತ ಅಧ್ಯಕ್ಷ ರೈಟ್ ಕಮ್ಯುನಿಟಿದವರು ಕೊಳಗೂರು ಗ್ರಾಮ ಪಂಚಾಯತ್ ಅಲ್ಲಿ ಪಾಪ ನೀವು ನಿನ್ನೆ ನಾವು ಇಲ್ಲೇ ಇದ್ವಿ ನಾವು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದು ನಂಬರ್ ಹೇಳ್ತಾನೆ, ಸರ್ ನಾ ಅಧ್ಯಕ್ಷ ಇದ್ದೀನಿ ಸರ್, ಅಲ್ಲಿ ಮಂತ್ರಿ ಬಂದು ನನ್ನ ಹೆಸರು ಅಧ್ಯಕ್ಷ ಸಿಂಪಲ್ ಹೆಸರು ಹಾಕ್ಯಾರ, ನನ್ನ ಅಧ್ಯಕ್ಷತೆಯಲ್ಲಿ ಹಾಕ್ಬೇಕು. ಅದೇ ಲೈಫ್ ಟೈಮ್ದಾಗ ಒಮ್ಮೆ ಅಧ್ಯಕ್ಷ ಆಗ್ತಾರೆ ಬರಬಾರಾಗಲ್ಲ. ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಮೇಲೆ ನಾವು DC ಅವ್ರಿಗೆ ಮಾತಾಡಿ ಅದನ್ನು ಮತ್ತು DC ಅವ್ರು ಫೋನ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟರೆ ನಮ್ಗೆ ಗೊತ್ತಿಲ್ಲ. ಇಂಥ ಸಣ್ಣ ಸಣ್ಣ ಲೋಪಗಳು ಮನಸ್ಸಿಗೆ ನೋವಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದನ್ನು ಅಭಿವೃದ್ಧಿಗೆ ಸಹಿಸಲ್ಲ. ಇವರು ಅವ್ರ ಹತ್ರ ದುಡ್ಡಿಲ್ಲ ಎಲ್ಲ. ಇವತ್ತು ನಾವು ಅವ್ರು ಅದೇನಂದ್ರೆ ಅವರು ಫ್ರೀ ಅವೆಲ್ಲ ಸ್ಕೀಮ್ ಮಾಡಲಿ, ಆದ ಡೆವಲಪ್ಮೆಂಟ್ಗೂ ಆಗ್ಬೇಕಂತೇಳಿ ನಾನು ನರೇಂದ್ರ ಮೋದಿಯವರು ಕೊಡುಗೆ ಏನು ಕೊಟ್ಟಾರ ಅವ್ರಿಗೆ ಕೊಟ್ಟಿಲ್ಲ. ನರೇಂದ್ರ ಮೋದಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕೊಡುಗೆ ಕೊಟ್ಟಿಲ್ಲ. ನರೇಂದ್ರ ಮೋದಿಜಿಯವರು ನಮ್ಮ ಭಾರತ ದೇಶದ ಜನರಿಗೆ ಕೊಡುಗೆ ಕೊಟ್ಟಾರ. ನರೇಂದ್ರ ಮೋದಿಜಿಯವರು ನಮ್ಮ ಗುಲ್ಬರ್ಗಕ್ಕೆ ಇವತ್ತು 1475 ಕೋಟಿದು ಒನ್ ಆಫ್ ದ ಬಿಗ್ಗೆಸ್ಟ್ ರೋಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೋಡ್, ಸಿಂಗಾಪುರ್ ಟೈಪ್ ರೋಡ್, ಅಲ್ಲಿ ಫ್ಲೈಟ್ ಬಂದು ಲ್ಯಾಂಡ್ ಆಗ್ಬೋದು. ಇವತ್ತು ಅಫ್ಜಲ್ಪುರ್ನಿಂದ ಪೂರ್ತಿ ಜೇವರ್ಗಿ ಬಾರ್ಡರ್ವರೆಗೆ ಒನ್ ಆಫ್ ದ ಬೆಸ್ಟ್ ರೋಡ್ ಇನ್ ಇಂಡಿಯಾ, ಗ್ರೀನ್ ಕಾರ್ಡಿನರ್ ರೋಡ್ ಅದು ಕೊಟ್ಟಿದ್ದಾರೆ. ಇವತ್ತು ಜಲ್ ಜೀವನ್ ಮಿಷನ್ಗೆ ಇವತ್ತು 2000 ಇವರಿಗೆ ಏನಾಗಿತ್ತು 75 ವರ್ಷ. ಮತ್ತು ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಹೆಡ್ಲೈನ್ ಬಂದದ. ಇವತ್ತು ಒಂದು ಪೇಪರ್ದಾಗ ನೋಡಿದೆ ಸರ್, ಇವತ್ತು ನಾನು ನಿನ್ನೆ ಹೇಳಿದ ಮಾತು ಪೇಪರ್ದಾಗ ಬಂದದ. ಗುಲ್ಬರ್ಗ ಇಸ್ ದ ಲೀಸ್ಟ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, ತಲೆ ಆದಾಯ. ಗುಲ್ಬರ್ಗ 75 ವರ್ಷ 78 ಇದ್ರದಾಗ 60 ವರ್ಷ ಇಟ್ ವಾಸ್ ರೂಲ್ಡ್ ಬೈ ಕಾಂಗ್ರೆಸ್. ಇಟ್ ವಾಸ್ ರೂಲ್ಡ್ ಬೈ ಕಾಂಗ್ರೆಸ್. ನಮ್ಮ ತಲೆ ಆದಾಯ ಇನ್ನೂವರೆಗೆ ನಮ್ಗೆ ಕಡಿಮೆ ಇದೆ, ಇನ್ನೂವರೆಗೆ ಕಡಿಮೆ ಇದೆ. ಹೈಯೆಸ್ಟ್ ಹೇಳ್ತಾರೆ ನಾವು ಕಲ್ಯಾಣ ಕರ್ನಾಟಕ ಬ್ಯಾಕ್ವರ್ಡ್ ಇದೆಯಾ, ಇಷ್ಟು ದುಡ್ಡು ಕೊಟ್ಟು ದುಡ್ಡೆಲ್ಲಿ ಹೋಯ್ತು? ಡೆವಲಪ್ಮೆಂಟ್ ಕೊಟ್ಟು ದುಡ್ಡು ಕೊಡ್ತಾ ಇದ್ದಾರೆ, ಎಲ್ಲಿ ದುಡ್ಡು ಹೋಯ್ತು ಇವರು? ಮತ್ತು ನರೇಂದ್ರ ಮೋದಿ ಅವ್ರ ಕೊಡುಗೆ ಏನಂತ ಹೇಳ್ತಾರೆ, ಇವತ್ತು ಈ ಭಾಗಕ್ಕೆ ಇವತ್ತು ಕ್ರಾಂತಿ ಆಗ್ತಾ ಇರೋದು ಓನ್ಲಿ ಇಂಥ ಒಂದು ಒಳ್ಳೆ ಇವತ್ತು ನಮ್ಮದು ವಂದೇ ಭಾರತ್ ಟ್ರೈನ್. ಇವತ್ತು ವಂದೇ ಭಾರತ್ ಟ್ರೈನ್ ಇಂಥ ಒಂದು ಒಳ್ಳೆ ಅನುಕೂಲತೆ ಮಾತು ಕೊಡ್ತಂತಂದೇಳಿ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ. ಅದು ಏನು ಕೊಟ್ಟಾರ ಅಂತೇಳಿ 2 ಟ್ರೈನು ಇವತ್ತು ಅನೇಕ ಬೇರೆ ಬೇರೆ ಇವತ್ತು ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ. ಅವ್ರು ನರೇಂದ್ರ ಮೋದಿಯವ್ರ ಕಡೆಗೆ ಖರ್ಗೆ ಸಾಹೇಬ್ರಿಗೆ ಕೊಟ್ಟಿಲ್ಲ, ನರೇಂದ್ರ ಮೋದಿಯವರು ಕೊಡುಗೆ ಕೊಟ್ಟಿದ್ದು ನಮ್ಮ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರೆ. ಆಮೇಲೆ ಟೆಕ್ಸ್ಟೈಲ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನೋಡ್ರಿ, MS ಕೆಮಿಲ್ ಕಲಬುರಗಿ ಗುಲ್ಬರ್ಗ. MS ಕೆಮಿಲ್ ಅಂದ್ರೆ ಗುಲ್ಬರ್ಗ ಆಗ್ತೀವಿ. MS ಕೆಮಿಲ್ ಒಂದು ಟೆಕ್ಸ್ಟೈಲ್ ಒಂದು ಬಟ್ಟೆ ಮಾಡೋ ಇಂಡಸ್ಟ್ರಿ. ಅಲ್ಲಿ ಯಾರ್ಯಾರು ಕೆಲಸ ಮಾಡ್ರೆ ನಿಮಗೆ ಗೊತ್ತದ, ಯಾವ ರಾಜಕೀಯ ತಂದೆಯವ್ರು ಕೆಲಸ ಮಾಡ್ರೆ ಗೊತ್ತದ. ಅದು ಮುಗಿದು ಕ್ಲೋಸ್ ಆಯಿತು ಟೆಕ್ಸ್ಟ್. ಅದು MS ಕೆಮಿಲ್ ಲ್ಯಾಂಡ್ ಇನ್ನತ್ರ ಅಲ್ಲೇ ಭಾಳ ಲ್ಯಾಂಡ್ ಮಿಸ್ಯೂಸ್ ಮಾಡ್ತಾ ಇದ್ರೆ ಎನ್ಫೋರ್ಸ್ಮೆಂಟ್ ಇದೆ. ಅಲ್ಲಿ ಅದನ್ನು ರಿವೈವ್ ಮಾಡೋದು ಬಿಟ್ಟು ಇವತ್ತು ನಾವು ಮೆಗಾ ಟೆಕ್ಸ್ಟೈಲ್ ಅವ್ರಿಗೆ ಕಣ್ಣಿಗೆ ಕಾಣಲ್ಲ. ಇಂಥ ಒಂದು ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕು ಅವರಿಗೆ ಭಾರತ ದೇಶದಲ್ಲಿ 7 ಮೆಗಾ ಔಟ್ ಆಫ್ ಟೋಟಲ್ ಇಡೀ ಭಾರತ ದೇಶದಾಗ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೊಡ್ತೀವಿ ಅಂತೇಳಿ ನರೇಂದ್ರ ಮೋದಿ ಅವರು ಇದರಲ್ಲಿ ನಮ್ಮ ಬಜೆಟ್ ಘೋಷಣೆ ಮಾಡಿದರು. ಮೊಟ್ಟ ಮೊದಲೇ ನಾವು ಅಪ್ಲಿಕೇಶನ್ ಕೊಟ್ಟಿವಿ ಮತ್ತು ಚಾಲೆಂಜ್ ಮೆಥಡಲ್ಲಿ ಇವತ್ತು ನಾವು ಭಾರತ್ ಮಾಲಾ ರೋಡ್ ತೋರಿಸಿ, ಇವತ್ತು ನಮ್ಮ ಏರ್ಪೋರ್ಟ್ ತೋರಿಸಿ, ನಮಗೆ ಇವತ್ತು ನಮ್ಮದು ಇಲ್ಲಿ ಕಾಟನ್ ತೋರಿಸಿ, ಇಲ್ಲಿ ಎಲ್ಲ ಅನುಕೂಲತೆ ತೋರಿಸಿ ಮಾರ್ಕ್ಸ್ ತೊಗೊಂಡು ಮೆರಿಟ್ ಬೇಸಿಸ್ ಮೇಲೆ ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮಲ್ಲಿ ತೊಗೊಂಡಿವಿ. ಮೆಗಾ ಟೆಕ್ಸ್ಟೈಲ್ ಬರೀ ಬಟ್ಟೆ ಅಲ್ಲ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಂದ್ರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕಲ್ಲಿ ಸರ್ಜಿಕಲ್ ಫ್ಯೂಚರ್ ಮಟೀರಿಯಲ್, ಬೋರ್ಡ್ ಮಟೀರಿಯಲ್, ಆಮೇಲೆ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫೈರ್ ಅಂತೇಳಿ ಒಂದು ದೊಡ್ಡ ಕಮ್ಸೆ ಕಮ್ 10,000 ಕೋಟಿ ಹೂಡಿಕೆ ಆಗೋದೆಲ್ಲ ಪ್ರೊವಿಷನ್ ಮಾಡಿದ್ದಾರೆ. ಇದು ಭಾಳ ಒಳ್ಳೆಯ ರೀತಿಯಲ್ಲಿ ಗ್ರೋ ಆಗ್ತಾ ಇದೆ. ಇಂಥವ್ರು ಅನೇಕ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಭಾಳ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ
ಇವತ್ತು ನಾವು ಭಾಷಣ ಪೂರ್ತಿ ಕೇಳಿಲ್ಲ. ಏನೇನೋ ನಮ್ಮ ಮೋದಿ ಅವರಿಗೆ ಮೋದಿಜಿ ಅವ್ರು ಯಾಕೆ ಹೇಳ್ತಾರೆ, ನಮಗೆ ನಮ್ಮ ಹೆಸರು ತಿಳಲಾರ್ದೆ ನಮ್ಮ BJP ಅವರಿಗೆ ನಿಧಿ ಬರಲ್ಲ. ದೇವರು ಅವ್ರ ಪಾಲಿಗೆ ದೇವರಾಗಿರ್ತಾರೆ. ಈ ದೇವರಿಗೆ ಭರೋಸಾ ಮಾಡಲ್ಲಪ್ಪ. ಯು ಡೋಂಟ್ ಬಿಲೀವ್ ಇನ್ ಗಾಡ್. ಪಾಕಿಸ್ತಾನ್ ಜಿಂದಾಬಾದ್ ಹೇಳೋರಿಗೆ ಸಮರ್ಥನೆ ಮಾಡೋರು ಇದ್ರಲ್ರಿ ನೀವು. ಇನ್ನ ರಿಪೋರ್ಟ್ ನೋಡ್ಲಾರ್ದೆ, ಫಾರೆನ್ಸಿಕ್ ರಿಪೋರ್ಟ್ ನೋಡ್ಲಾರ್ದೆ ಅವ ಮಾಡಿಲ್ಲ. ಅರೆ ವಾಟ್ ಈಸ್ ದಿಸ್? ಆರ್ ಯು ಗಾಡ್? ಇಮಿಡಿಯೇಟ್ ಟೈಮರ್ ಅವಕಾಶ ನೋಡ್ಬೇಕಲ್ಲ. ಸ್ವಲ್ಪ ಸಿದ್ದರಾಮಯ್ಯ ಅವ್ರು ಮಾತಾಡೋದಕ್ಕೆ ಕಲಿಬೇಕಲ್ಲ. ಹೋಮ್ ಮಿನಿಸ್ಟರ್ ಚಲೋ ಮಾತಾಡಿದ್ರು. ನಿಮಗೇನಾಗ್ಯದಪ್ಪ? ಇಲ್ಲಿ ಬಂದ ಕೂಡಲೇ ಅರೆ ಯು ಬಿ ಇನ್ ಗುಲ್ಬರ್ಗ, ಯು ಸ್ಪೆಂಡ್ ಫ್ಲೈಟ್ ಅದ, ಒಂದೇ ಭಾರತಕ್ಕೆ ಹೋಗಿ ನೀನು ಡಕೋಟಾ ತಿರ್ಗಾಡೋ. ಮುಂಜಾನೆ 5ಕ್ಕೆ ಬಿಡ್ತದೆ, 12ಕ್ಕೆ ಮತ್ತೆ ವಾಪಸ್ ಬಾ. ಇಲ್ಲಿ ಬರಗಾಲ ಆಗ್ತದೆ, ನೀರು ಕುಡಿಲಿಕ್ಕಿಲ್ಲ, ತಿರುಗಾಡೋ. ನಿಮ್ಮ ಜೊತೆ ನಾವು ಬರ್ತೀವಿ. ಎಲ್ಲೋ ನಾಲಾಯಕ್ ಜಾಧವ್ ಕೆಲವು ವರ್ಡ್ಗಳು ನೋಡ್ಬೇಕಾಗ್ತದೆ. ಎಲ್ಲ ನೆನಪೋಗಿರೋದು. ಚಿಂಚೋಳಿ MP. ಅದೇ ನಾ ಚಿಂಚೋಳಿ MP ಇದ್ದೀನಿ. ಐ ಆಮ್ ಪ್ರೌಡ್ ಟು ಬಿ ಚಿಂಚೋಳಿ MP. ಯು ಆರ್ ಎ ಡಾಲರ್ ಕಾಲನಿ ಮಿನಿಸ್ಟರ್ ಇದ್ದೀನಿ ನೀವು. ಯು ಆರ್ ಎ ಡಾಲರ್ ಕಾಲನಿ ಮಿನಿಸ್ಟರ್. ಅಲ್ಲಲ್ಲ, ಅವ್ರು ಹೇಳಿದ ಮಾತು ಹೇಳ್ತೀನಿ ನಾನು. ಅದೇ ಐ ಆಮ್ ಬಾರ್ನ್ ಇನ್ ಚಿಂಚೋಳಿ. ಅವ್ರ ಉದ್ದೇಶಪೂರ್ವಕ ಚಿಂಚೋಳಿ ಬೀದರ್ ಹಾಕಿದವ್ರು ಅವರೇ. ಚಿಂಚೋಳಿ ಆಗಿನ ಗುಲ್ಬರ್ಗ ಅದು ಡಿಲಿಮಿಟೇಷನ್ ಇವ್ರು ಓಟ್ ಜಾಸ್ತಿ ಐತೆ ನಾನು ಬೀಳ್ತೀನಿ ಅಂತೇಳಿ ಅದು ಬೀದರ್ ತಳ್ಳಿಯವರು ಅಳಂತೆ ಯಾಕೆ ಹಾಕಬೇಕಾಗಿತ್ತು. ಇಲ್ಲಿ ಹೆಬ್ಬಾಳ ಇಲ್ಲಿಂದ ಸ್ಟೋನ್ ಥ್ರೋ ಡಿಸ್ಟೆನ್ಸ್ ಅಂತೀವಿ ನಾವು. 20 ಕಿಲೋಮೀಟರ್, 15 ಕಿಲೋಮೀಟರ್ ಕಾಳಗಿ ಇವೆಲ್ಲ ಬೀದರ್ದಲ್ಲಿ ಓಟ್ ಹಾಕ್ಲಿಕ್ಕೆ. ಯಾಕೆ ಡಿಸ್ಟೆನ್ಸ್ ಊಸೇಸ್ ಇವೆಲ್ಲ ಮ್ಯಾನ್ಯುಪ್ಲೇಟ್ ಮಾಡಿ. ನೀವು ಸ್ವಾತಂತ್ರ್ಯ ಆದಮೇಲೆ ಇಲ್ಲಿವರೆಗೆ ಬರೀ ಮ್ಯಾನ್ಯುಪ್ಲೇಟ್ ಮಾಡಿ ಗೆದ್ದಿದ್ರು. ಯು ಆರ್ ಮ್ಯಾನ್ಯುಪ್ಲೇಟೆಡ್ ಆನ್ ಒನ್. ಈಗ ನೀವು ವೋಟಿಂಗ್ ಮಷಿನ್ ಮ್ಯಾಗ ಬೈತಿದ್ರಲ್ಲ, ಈಗ ನೀವು ತೆಲಂಗಾಣ ಗೆದ್ದ ಮ್ಯಾಗ ವೋಟಿಂಗ್ ಮಷಿನ್ ಬಗ್ಗೆ ಯಾಕೆ ಮಾತಾಡಲ್ಲ? ಎಲ್ಲ ಫಾರ್ ಎವ್ರಿಥಿಂಗ್ ಮಂದಿಗೆ ಸ್ವಲ್ಪ ಪೇಷನ್ಸ್ಲಿ ಏನಾಗ್ಯದ. ಯು ಟಾಕ್ ವಿತ್ ಅಸ್, ನಮ್ಮ ಜೊತೆ ಐ ಆಮ್ ರೆಡಿ ಟು ಕಮ್. ನಮಗೆ ನಾಚಿಕಿಲ್ಲ. ಅಭಿವೃದ್ಧಿ ನಾವೆಲ್ಲ ಕಲ್ತು ಕೆಲಸ ಮಾಡ್ತೀವಿ. ಯಾವ್ದಾದ್ರು ಜಾಯಿಂಟ್ ಮೀಟಿಂಗ್ ಡಿಕ್ಟೋಟೋರಿಯಲ್ ಅಟಿಟ್ಯೂಡ್. ಯುವರ್ ಅಟಿಟ್ಯೂಡ್ ಇಸ್ ಅ ಟೋಟಲ್ ಡಿಕ್ಟೋಟೋರಿಯಲ್ ಅಟಿಟ್ಯೂಡ್. ಬಂದಾಗ ಏನಂದ್ರೆ ಒಂದೇ ಸಲ ಹೋದ ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲವರು. ಒಂದು 8 ದಿವಸ ಬಂದು ಹೋದ್ರ ಹಿಂದ. ಯಾಕಂದ್ರೆ ನಿಮ್ಮ ಹೆದರಿಕೆ ಇತ್ತು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರಿಗೆ ಕೇಳ್ತಾರೆ ಅಂತೇಳಿ. ಫಸ್ಟ್ ಟೈಮ್ ಯು ಗಾಟ್ ವಿತೌಟ್ ಪ್ರೆಸ್ ಕಾನ್ಫರೆನ್ಸ್. ಅದಕ್ಕೆ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೊಡ್ಸ್ಕೊಳ್ಳಲ್ಲ. ಈಗ ನಮಗೆ 4 ದಿವಸ ನಮ್ಮ ಕೆಲಸ ಮಾಡೋದಿದೆ. ನಾವು ಜನರಿಗೆ ನಾವು ಸಂದೇಶ ಕೊಡ್ತೀವಿ. ನಾವು ಈ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು, ಮೈಗ್ರೇಷನ್ ಕಡಿಮೆ ಆಗಬೇಕು, ಜನರಿಗೆ ಕುಡಿಲಿಕ್ಕೆ ನೀರು ಸಿಗಬೇಕು, ಜನರ ತಲೆ ಆದಾಯ ಜಾಸ್ತಿ ಆಗಬೇಕು. ಬರೀ ನಾವು ಬೆಂಗಳೂರಲ್ಲಿದ್ದು ಅಲ್ಲಿದ್ದು ಕೆಲಸ ಭಾಳ ಮಂದಿ ಇಲ್ಲಿ ಮಂತ್ರಿ ಆಗ್ಯಾರ. ಶರತ್ ಪ್ರಕಾಶ್ ಇದ್ರು ಮೊದಲು. ಶರತ್ ಪ್ರಕಾಶ್ ಪಾಟೀಲ್ ಕಲಬುರಗಿದಾಗ ಇರ್ತಿದ್ರು. ಉಸ್ತುವಾರಿ ಮಂತ್ರಿದಾಗ ಶರತ್ ಪ್ರಕಾಶ್ ಪಾಟೀಲ್ ಗುಲ್ಬರ್ಗ ಬಿಟ್ಟು ಹೋಗ್ತಿದ್ದಿಲ್ಲ. ನಾವು ಅವ್ರ ಜೊತೆ ಕೆಲಸ ಮಾಡೀವಿ. ನೀವು ಇರಪ್ಪ ನಮ್ಮ ಸಮಸ್ಯೆ ನಿಮ್ಗೆ ಹೇಳ್ತೀವಿ. ಅದಕ್ಕೆ ಮತ್ತು ನಾನು ನಿಮ್ಮ ಟೈಮ್ ನಾನು ಲೇಟ್ ಬಂದಿದ್ದೇನೆ. ಕೆಲವು ಅನ್ಪ್ರಿಪೇರ್ಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಭಾವನೆಗಳು ಹೇಳಿವಿ. ನಮ್ಮ ಭಾವನೆ ತಿಳ್ಕೊಂಡು ನಮ್ಮ ಭಾವನೆ ವ್ಯಕ್ತಪಡಿಸ್ಬೇಕಂತೇಳಿ. ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಅಸ್ತ್ರ ಈಗ ನೀವು 2ನೇ ಬಾರಿ ಗೆಲ್ಲಬೇಕು. ಟಿಕೆಟ್ ಅನೌನ್ಸ್ ಆಗಿದೆ, ಗೆಲ್ಲೇಬೇಕು. ನಿಮ್ಮ ಎದುರುಗಡೆ ಫೈಟ್ ಯಾವ್ದು ಇರ್ತಾರೋ ಗೊತ್ತಿಲ್ಲ ಇನ್ನೂ. ನಿಮ್ಮ ಅಲ್ಲಿರೋ ಅಸ್ತ್ರ ಏನು? ನಾವು ನಮ್ಮ ಎದುರಿನ ಇನ್ನತ್ತ ನಾವು ಯಾರು ವಿಚಾರ ಮಾಡಿಲ್ಲ. ಯಾರೇ ಇರಲಿ, ವಿ ಆರ್ ಪ್ರಿಪೇರ್ಡ್. ಇವತ್ತು ಕೊರೋನಾ ಪೀರಿಯಡ್ನಾಗ ನಿಮ್ಗೆ ಗೊತ್ತದ, ಕೊರೋನಾ ಪೀರಿಯಡ್ನಾಗ 2 years ನಾವು ಜನರಿಗೆ ನಾವು ನೆನಪು ಮಾಡ್ತೀವಿ. 1.5 ವರ್ಷ ಹಗಲ ರಾತ್ರಿ ವಿವೇರಿನ್ ಕಲಬುರ್ಗಿ ಹೆಡ್ ಕ್ವಾರ್ಟರ್ಸ್ ಬಿಟ್ಟು 1 ದಿವಸ ಹೋಗಿಲ್ಲ. ಹೋದ್ರೆ ಕಾರ್ನಾಗೆ ಟ್ರೈನ್ ಇರ್ತಾರೆ ಹೋಗಿ ನಾವು ಕೆಮಿಕಲ್ಸ್ ಲ್ಯಾಬ್ ಕೆಮಿಕಲ್ಸ್ ತಂದೀವಿ, ರೆಮ್ಡೆಸಿವಿರ್ ಇಂಜೆಕ್ಷನ್ ತಂದೀವಿ, ಇಂಜೆಕ್ಷನ್ ಗೊತ್ತಿದೆ. ಅಲ್ಲಲ್ಲ, ಇದು ಒಂದು. ಎರಡನೇದು ಬೇರೆ ಅಸ್ತ್ರ ಏನಿದೆ ನಮ್ದು ಜನರಿಗೆ ಇವತ್ತು ಉದ್ಯೋಗ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡೀವಿ. ಇವತ್ತು ಜಲ್ಜು ನೀರು ಕುಡಿಲಿಕ್ಕೆ ನೀರು ಕೊಡ್ತಾ ಇದ್ದೀವಿ. ಮತ್ತು ಇವತ್ತು ಜನರಿಗೆ ಬೇರೆ ಇವತ್ತು ನಮ್ಮ ಕಾಂಪಿಟೇಷನ್ಗಳು ಓಪನ್ ಕಾಂಪಿಟೇಷನ್ ಮಾಡಿದ್ದಾರೆ. ಎಕ್ಸಾಮ್ ಕೊಡಲಿಕ್ಕೆ ಅವರಿಗೆ ಒಳ್ಳೆಯ ಅವಕಾಶಗಳಿವೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಜಾಬ್ನು ಸಿಗ್ತಾ ಇವೆ.
ಮತ್ತು ನಾವು ಜನರ ಜೊತೆ ಇದ್ದೀವಿ. ನಮ್ಮ ಎಲ್ಲಕ್ಕಿಂತ ಮುಖ್ಯ ನಾವು ಜನರ ಜೊತೆ ಇರ್ತೀವಿ. ವಿ ಆರ್ ವಿತ್ ದೆಮ್. ಅವ್ರ ಸುಖಕ್ಕೆ ಅವ್ರ ದುಃಖಕ್ಕೆ 24/7 ನಾವು ಜನರ ಜೊತೆ ಅದೇ ಅಷ್ಟಕ್ಕೂ ಹೋಗ್ತೀವಿ. ಭಯ ಯಾಕೆ ನಿಮ್ಗೆ ಗೊತ್ತಿಲ್ಲ? ಹೋಗ್ತಾಳೆ ಏನಾಗಿದೆ ದರ್ಗಾದಾಗ ಕ್ಯಾಮ್ರಾಮ್ಯಾನ್ ಹೊಡೆದ್ರೆ ಇಲ್ಲೇ ಕೂತಾನಿಂದ ಇಲ್ಲೇ ನಿಮ್ಮಿಂದ ಕೂತಾನ. ನೀವೆಲ್ಲ ಸುಮ್ಮಾದ್ರೆ ನನ್ನ ಕಣ್ಣಿನ ಮುಂದೆ ಏಟು ಹೊಡೆದ್ರೆ ಕಪಾಳಿಗೆ ಅವನಿಗೆ ಕ್ಯಾಮ್ರಾ ಹಿಡಿದು ಹೊಡೆದ್ರೆ ಕಾಯಾಗ ಐ ಆಮ್ ರಿಯಲಿ ಅಶೇಮ್ ಅಂಥದ್ದು ಇದು ಆಗಬಾರ್ದು. ಅಲ್ಲಿ ನನಗೆ ಒಳಗೆ ಬರ್ಬೋಡ್ತಿದ್ದಿಲ್ಲ. आज तो कोई नहीं ऐसा एरिया में बीजेपी वाले तो मैं आता हूँ ना, ಯಾಕಂದ್ರೆ ಹ್ಯಾಂಗೆ पैदा हुए इनके साथ खेले कूदे ये भी हमारे भाई ಅಂತೇಳಿ ಪೂರ್ತಿ ಒಳಗೆ ಹೋಗಿ ಅಲ್ಲಿ ನಾವು ಹೋಗೋ ಸೂಟಕ್ಕೆ ನಿಲ್ಲಿಸಿವಿ. ಇವತ್ತು ಅಂಥ ಕೆಲಸ ಆಗಬಾರ್ದು ಅಂತೇಳಿ ನಾವು ಇವತ್ತು ಮುಕ್ತವಾಗಿ ಆಫೀಸನ್ನು ಮಾತಾಡಿ ಭಾಳ ಸಲ ನೀವು ಫೇರ್ ಎಲೆಕ್ಷನ್ ಮಾಡಿರಿ, ನೀವು ಫೇರ್ ಎಲೆಕ್ಷನ್ ಮಾಡಲಿಲ್ಲ ಅಂದ್ರೆ ನಾವು ಸುಮ್ಮನೆ ಕೂಡಲ್ಲ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತದ ಒಬ್ಬ SP ಒಬ್ಬ IPS ಆಫೀಸರ್ ಇಲ್ಲಿ ಬಂದು ಬ್ಯಾರರ್ಸ್ಗಳು ಕ್ಯಾನ್ವಸ್ ಮಾಡ್ತಾ ಇದ್ರು. ನಾವು ಹೋಗಿ ನಿಲ್ಲಿಸಿವಿ. ಇವತ್ತು ಭಾಳ ಕೆಲಸ ಆಗ್ತದೆ. ಈ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಸಂಸದರು ತಮ್ಮ ಕ್ಷೇತ್ರಕ್ಕೆ ಮಗನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದರೂ ಬೇರೆ ಯಾರ ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂತ ಒಂದಿಷ್ಟು ಮುಖಂಡರು ತಮ್ಮ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈಗ ಚುನಾವಣೆಗೆ ಅವರಿಗೆ ಯಾವ ರೀತಿ ವಿಶ್ವಾಸ ತಗೋತೀರಿ? ಸೇಡಂ ತಿರುಗಾಡೇನೆ, ಗುಲ್ಬರ್ಗ ನಾರ್ತ್ ಸೌತ್ ತಿರುಗಾಡೇನೆ. ನನಗೆ ಅಧಿಕೃತವಾಗಿ ನಮ್ಮ ವೇಳಾಪಟ್ಟಿ ಕೊಡಲ್ಲ. ಕೊಟ್ಟಿದ್ದು ನಾವು ಆದೇಶ ಉಲ್ಲಂಘನೆ ಮಾಡಿಲ್ಲ. ನಮ್ಮ ಪಾರ್ಟಿಯವರು ಇನ್ನೂವರೆಗೆ ಸಿಸ್ಟಮ್ ನಾವು ಹೇಳಲ್ಲ ಹೋಗೋದು ತಪ್ಪು. ಪಾರ್ಟಿಯಲ್ಲಿ ನನಗೆ ಒಂದು ಹೇಳ್ರಿ ನಮ್ಮ ಇಂಥ ಕೊಟ್ಟಿವಿ ಹೋಗಿಲ್ಲ ಅಂತಂದ್ರೆ ಅದನ್ನು ನಾವು ಒಪ್ಕೊತೀವಿ. ನೀವೇ ಹೇಳಿದ್ರೆ ಒಂದು ಸರ್ತಿ ಭಾಳ ಕಷ್ಟ ಇತ್ತು, ಒತ್ತಡ ಇತ್ತು, ಹೀಗಾಗಿ ನಾವು ಅಲ್ಲೇ ಉಳ್ಕೋಬೇಕಾಯ್ತು ಚಿಂಚೋಳಿ ಅಂತ ನೀವೇ ಪ್ರಶ್ನೆ. ನಮ್ಗೆ ಯಾವುದು ಒತ್ತಡ ಇದ್ದಿದ್ದಿಲ್ಲ. ನಾವು ಹೇಳಾರ್ದೆ ಹೋಗ್ಲಿಕ್ಕಾಗಲ್ಲ. ದೇ ಶುಡ್ ಗಿವ್ ಅಸ್ ಪ್ರೋಗ್ರಾಮ್. ಸ್ಟಾರ್ ಕ್ಯಾಂಪೇನರ್ ನಾನು ಇದಕ್ಕೆ ಯಡಿಯೂರಪ್ಪ ಕಾನ್ಫರೆನ್ಸ್ ಹೋಗಿ 2 ದಿವಸ, ಹಾವೇರಿ ಹೋಗಿ 1 ದಿವಸ ನಾವು ಹೋಗಿವಿ. ಇಲ್ಲಿ ನಾವೆಲ್ಲ ನಮಗೆ ಒಂದು ಪ್ರೋಗ್ರಾಮ್ ಹಾಕಿ ಜಾದವ್ ನಿಮ್ಗೆ ಹಾಕಿವಿ. ಹೋಗ್ಲಿಲ್ಲ ನಾನು ಮಾತಾಡ್ತಿಲ್ಲ. ಯಾಕೆ ಆ ಡೌಟ್ ಯಾಕೆ ಬಂತು? ಅವ್ರ ಉಸ್ತುವಾರಿ ಮಂತ್ರಿ ಇದ್ರೆ ನಾವು ಲಕ್ಕಿದ್ದೀವಿ. ಅವ್ರ ಉಸ್ತುವಾರಿ ಇದ್ದಾಗೆಲ್ಲ ನಾವು ಗೆದಿಲಿಕ್ಕೀವಿ. ಅವ್ರ ಉಸ್ತುವಾರಿ ಇದ್ದಾಗ ನಾವು ಗೆದಿಲಿಕ್ಕೀವಿ. ಈ ಸಲ ಸೇಮ್ ಆ DCN ಇದ್ರಲ್ಲ, ಅವ್ರು ಕಾರ್ಪೊರೇಷನ್ ಕಮಿಷನರ್ ಇದ್ರು, ಇವರು ಈ ಉಸ್ತುವಾರಿ ಮಂತ್ರಿ ಇದ್ರು. ಇವೆಲ್ಲ ನಮ್ಗೆ ಲಕ್ಕಿ. ಇವರು ದಿಸ್ ಆರ್ ಗುಡ್ ಸೈನ್ಸ್. ನಿಮ್ಗೆ ಅದೃಷ್ಟ ಆದ್ಮೇಲೆ ಈ ಸರಿ ಕಲಬುರಗಿ ಜನ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದ್ರು. ಖರ್ಗೆ ಅವ್ರಿಗೆ ಇಲ್ಲಿದ್ರೆ ಅವ್ರಿಗೆ ಗೊತ್ತಾಗ್ತದಲ್ಲ, ಇಲ್ಲಿ ಫಿಸಿಕಲಿ ಇದ್ದಾಗ ಗೊತ್ತಾಗ್ತದೆ. ನಾ ಇವತ್ತು ನಿಮ್ಮ ಎಲ್ಲರ ಮುಂದೆ ಹೇಳ್ತೀನಿ. ನಾನು ಎಲ್ಲರ ಮುಂದೆ ನಾನು ಇವತ್ತು ಕಮ್ ಸೆ ಕಮ್ 25% ಆಫ್ ವೋಟರ್ ಆಫ್ ಕಲಬುರ್ಗಿ ನಾನು ಫಿಸಿಕಲಿ ಭೇಟಿಯಾಗಿ 5 ವರ್ಷ. ಕಮ್ ಸೆ ಕಮ್ ಒಂದು 25,000 ಮಂದಿಗೆ ನಾನು ಡೆಲ್ಲಿಗೆ ಹೋದಿನಿ. ಇಲ್ಲಿಂದ ಟ್ರೈನ್ನಾಗ ಕಾರ್ನಾಗ ಗುಲ್ಬರ್ಗ ಸಿಟಿ ನೋಡ್ಲಾರ್ದವ್ರಿಗೆ, ತಾಲೂಕಾ ಹೆಡ್ ಕ್ವಾರ್ಟರ್ಸ್ ನೋಡ್ಲಾರ್ದವ್ರಿಗೆ ಅವ್ರಿಗೆ ಹೋಯ್ದು ದಿಲ್ಲಿ ಏನಾದ್ರು ತೋರಿಸಿ ಅವ್ರಿಗೆ ಇಲ್ಲಿ ಪಲ್ಸ್ ಗೊತ್ತಾಗ್ಬೇಕಲ್ಲ. ಅವ್ರು ಏನಾದ್ರು ಡಿಪೆಂಡ್ ಆಗ್ತದೆ ಬ್ಯಾರವ್ರ ಮೇಲೆ. ಹಂಗೆ ಡಿಪೆಂಡ್ ಆಗಿ ಕೂತಾರೆ ಲಾಸ್ಟ್ ಟೈಮ್ ಅದೇ ಹೇಳಿದ್ರು. ಬ್ಯಾರವ್ರ ಮಾತು ಕೇಳಿ ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ವಸ್ತು ಸುದ್ದಿ ಬೇರೆ ಅದ. ಸಂಡಾಸ್ ಬದ್ದಿ ಹೊಡೆ ಹೇಳ್ತಾನೆ ಜಾದವ್ ಸಾಬ್ ಆಪ್ ಜಿದ್ದೆ ಅಂತಾನೆ. ಇದು ಫ್ಯಾಕ್ಟ್ ಅದ. ನಾನು ಡಿಸಿಷನ್ ನನ್ನ ಮನೆಯವರಿಗೆ ನಾನು ಹಂಗೆಲ್ಲದು ಅವ್ರಿಗೆ ವಸ್ತುಸ್ಥಿತಿ ದೊಡ್ಡವ್ರನ್ನ ಅವ್ರ ಬಗ್ಗೆ ನಾನು ಇದು ಮಾಡಲ್ಲ. ಇಲ್ಲಿ ವಸ್ತುಸ್ಥಿತಿ ಬೇರೆ ಅದ. ಅವ್ರು ಮತ್ತು ಅವ್ರು ಡಿಸೈಡ್ ಮಾಡಿದ್ರೆ ಅವ್ರು ಬೇಕಾದ್ರೂ ಕೊಟ್ಟು ಯಾರು ಅವ್ರ ಮನೆಯವ್ರು ಬಿಟ್ಟು ಬೇರೆ ಕೊಟ್ಟು ಗೆಲ್ಲಿಸ್ಬೇಕಲ್ಲ. ಖರ್ಗೆ ಅವರು ಒಂದು ಅಪೀಲ್ ಮಾಡಿದ್ದಾರೆ ಇವತ್ತು. ಸುಳ್ಳು ಹೇಳೋರಿಗೆ ನೀವು ಓಟ್ ಹಾಕಬೇಡ್ರಿ, ಈ ಸಲ ಆದರೂ ಒಳ್ಳೆಯವ್ರಿಗೆ ಓಟ್ ಹಾಕ್ರಿ ಅಂತ ಸ್ಪೀಚ್ ಮಾಡ್ಯಾರ. ಸುಳ್ಳಾಡು ಹೇಳ್ತಾ ಅದು ಸುಳ್ಳು ಮಾತು. ಸುಳ್ಳಾಡೋರು ಯಾರು? ಕಾಂಗ್ರೆಸ್ದವರು ಎಲ್ಲ ಸುಳ್ಳು ಹೇಳಿ. ಈ ನಿಮ್ಗೆ ಇದ್ರ ಬಗ್ಗೆ ನಿಮ್ಸ್ ಬಗ್ಗೆ ಮಾತಾಡ್ದಲ್ಲ, ನಿಮ್ಸ್ ಬಗ್ಗೆ ಮಾತಾಡ್ದಲ್ಲ. ನಿಮ್ಗೆ ಅದ್ರ ಉದ್ದೇಶ ನಿಮ್ಗೆ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ಅದನ್ನು ಮಾಡ್ಲಾರ್ದಂಗೆ ನೋಡ್ಕೊಂಡ್ರು. ಇಲ್ಲಿ ಜನರು ಧನ್ವಂತರಾಗಬಾರ್ದು, ಸ್ಟ್ರಾಂಗ್ ಆಗಬಾರ್ದು, ವೀಕ್ ಇರ್ಬೇಕಂತೇಳಿ ಅದು ಅವ್ರ ಉದ್ದೇಶ. ಸರಿಗ 5 ವರ್ಷ ಎಫ್ಟಿಯಾಗಿ ಮೇಜರ್ 5 ವರ್ಷ ಎಫ್ಟಿಯಾಗಿ ಮೇಜರಾಗಿ ಏನೇನು ವರ್ಕ್ ಮಾಡಿದ್ದಾರೆ? ನಾನು 10 ಸಾವಿರ ಹೇಳ್ತೀನಿ, ನಿಮ್ಗೆ ಉಪ್ಪು ಕೊಡ್ತೀನಿ. ಒಟ್ಟು ಮೊದಲನೇದಾಗಿ ನಿಮಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಾನು ನೀವು
ಚೇಂಬರ್ ಆಫ್ ಕಾಮರ್ಸ್ ಬಂದಾಗ ನಾನು ಮುಕ್ತವಾಗಿ ಹೇಳಿದೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತಂದೆ ಅಂತ ಅಂತೀನಿ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತಂದಿಲ್ಲ ನಾ ಐ ರಿಸೈನ್ ಅಂತ ಹೇಳಿದೆ ನಾವು. ಒಂದು. ಎರಡನೇದು ಏರ್ಪೋರ್ಟ್ ವಿದಿನ್ 4 months ಬಿಲ್ಡಿಂಗ್ ಆಗಿತ್ತು. ಹಿಂದೆ ಯಡಿಯೂರಪ್ಪ ಅವರು ಇದ್ದಾಗ ಜಾಗ ಕೊಟ್ಟರು. ಡಾಕ್ಟರ್ ತಂಗಾ ಅವರು ಅದನ್ನು ರೇವಣಾಕ್ ಅವರು ತಂಗಾ ಅವರು ಪೂರ್ತಿ ರೆಡಿ ಮಾಡಿದ್ರು.